ಅಣ್ಣ ನಮಸ್ಕಾರ ಎಲ್ಲರಿಗೂ. ಎಲ್ಲಿದ್ದನ್ನು ಕೇಳಿದ್ರೆ ಇವತ್ತು ಮೇನ್ ರೋಡಲ್ಲ ಇದ್ಮೇಲೆ ಯಾವತ್ತಿದ್ರು ರೋಡು, ಆದರೆ ಇವತ್ತು ಬಂದ್ಬಿಟ್ಟು ಒಂಥರ ಬೇರೆ ಕಡೆ ಇದ್ದೀನಿ. ಎಲ್ಲಿಂದರೆ ಕಾಳಿ ದೇವಸ್ಥಾನ, ಬಂಡೆಕಾಳಿ ಅಮ್ಮನ ದೇವಸ್ಥಾನ. ಅದು ಬಂಡೆಕಾಳಿ ಅಮ್ಮನ ದೇವಸ್ಥಾನದಲ್ಲಿದ್ದೀನಿ. ಏನಕ್ಕೆ ಇವತ್ತು ಬಂದಂದರೆ ನೆನ್ನೆ ಅಮಾವಾಸ್ಯೆ ಆಗಿತ್ತಲ್ವಾ, ನಮಗೆ ಮಾಡೋರು ತುಂಬ ಜನ ಇದ್ದಾರೆ, ಅವರಿಗೆ ಮಾಡ್ತಾ ಇರ್ತಾರೆ, ಅವ್ರಿಗೆ ಬೇರೆ ಏನು ಕೆಲಸ ಇಲ್ಲ. ಅದಾದಮೇಲೆ ನಾನು ಬರಬೇಕು ದೇವಸ್ಥಾನಕ್ಕೆ, ಇಲ್ಲಾಂದರೆ ನನ್ನ ಟೈಮ್ ಸರಿ ಇರೋಲ್ಲ. ಈ ತಿಂಗಳು ಫುಲ್ಲು ಟೈಮ್ ಸರಿ ಇರಲ್ಲ, ನೆಕ್ಸ್ಟ್ ಅಮಾವಾಸ್ಯೆ ಬರೋ ಗಂಟೆ ಮೋಸ ಆಗಿರ್ತದೆ. ಅದಕ್ಕೆ ನಾನು ಬಂದ್ಬಿಟ್ಟು ಇಲ್ಲಿ 100 ರೂಪಾಯಿ ಕೊಟ್ಟರೆ ತಡೆ ಹೊಡಿತಾರೆ. ಈ ತಡೆ ಹೊಡೆದ್ಬಿಟ್ಟು ನಾನು ಹೋಗ್ಬಿಡ್ತೀನಿ. ಯಾಕೆಂದರೆ ನಮ್ಮ ಶತ್ರುಗಳು ನಮ್ಮ ಹಿಂದ್ಗಡೆನೇ ಇದ್ದಾರೆ, ನಮ್ಮ ಕಣ್ಣು ಕಾಣಿಸಲ್ಲ ಅಷ್ಟೇ. ನಾವು ಹೇಳ್ತೀವಿ ಯಾವುದೂ ಇಲ್ಲ, ಎಲ್ಲ ಹಂಗೆ ಕರೆಕ್ಟಾಗಿದ್ದೀವಿ ಅಂತ, ಯಾವುದೂ ಕರೆಕ್ಟಾಗಿರೋಲ್ಲ. ಅದಕ್ಕೆ ಬಂದ್ಬಿಟ್ಟು ತಡೆ ಹೊಡಿಸೋದು. ಬರೀ 100 ರೂಪಾಯಿ ಇದೆ ಅಷ್ಟೇ ತಡೆ ಹೊಡಿಯೋಕ್ಕೆ. ತುಂಬ ಜನ ಬರ್ತಾರೆ ಅಮಾವಾಸ್ಯೆ ದಿನ. ನೀವು ಅಮಾವಾಸ್ಯೆ ದಿನ ಬಂದು ನೋಡಿ ಬಂಡೆಕಾಳಿ ಅಮ್ಮನ ದೇವಸ್ಥಾನದಲ್ಲಿ ಎಷ್ಟು ರಶ್ ಆಗಿರುತ್ತೆ ಅಂತ. ಈ ವಿಡಿಯೋನ ಫುಲ್ಲಾಗಿ ನೋಡಿ, ಆವಾಗ ನಿಮ್ಗೆ ಗೊತ್ತಾಗೋದು. ದೇವಸ್ಥಾನ ಎಲ್ಲ ತೋರಿಸ್ತಾ ಇದ್ದೀನಿ, ಫುಲ್ಲಾಗಿ ವಿಡಿಯೋ ನೋಡಿ. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ ಬನ್ನಿ. ಟ್ರಾಫಿಕ್ ಇದೆ ನೋಡಿ, ಸಿಗ್ನಲ್ ರೈಟಿಗೆ ಹೋಗ್ಬೇಕು, ಆದರೆ ಟ್ರಾಫಿಕ್ ಎಲ್ಲಿ ಗಂಟೆ ಇದೆ ನೋಡಿ. ನೋಡಿ ಎಷ್ಟು ಗ್ಯಾಪ್ ಇದೆ ನೋಡಿ, ಏನಾಗಿದೆ ನೋಡಿ. ಸಿಗ್ನಲ್ ಅಲ್ಲಿ ಇಟ್ಕೊಂಡ್ಬಿಟ್ಟಿದೆ ಗಾಡಿಗಳೆಲ್ಲ. ಆ ಕಡೆ ನೋಡಿ ಎಷ್ಟು ಜಾಮ್ ಇದೆ ಅಂತ ನೋಡಿ. ಸಿಟಿ ಮಾರ್ಕೆಟಿಂದ ಗೊತ್ತಾಗ್ಬಿಡ್ತದೆ, ಇದು ಸಿಟಿ ಮಾರ್ಕೆಟಿಂದ ರೈಟ್ ಸೈಡ್ ಡಿ ಸಿ ರೋಡ. ವಾಯ್ಸು ಫೋನಲ್ಲಿ ಕೇಳ್ತೈತೆ ಅಂತ ಗೊತ್ತಿಲ್ವಾ ನೋಡಿ. ಇದು ಸಿಟಿ ನೋಡಿ, ಇದೆಲ್ಲ ಸಿಟಿ ಮಾರ್ಕೆಟ್ಗೆ ಸೇರಿರೋದು. ನೋಡ್ಕೊಳ್ಳಿ ಸಿಟಿ ಎಲ್ಲ. ಈ ದರ್ಗಾ ಫೇಮಸ್ ಇಲ್ಲಿ. ಇದೆಲ್ಲ ಸಿಟಿ ಮಾರ್ಕೆಟ್ ಇದೆಲ್ಲ. ಕೆಳಗಡೆ ಬಸ್ ಸ್ಟಾಪ್, ಆ ಕಡೆ ಹೋದ್ರೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಇದೆ. ಅದ್ರ ಮೇಲೆ ಗ್ಲಾಸಲ್ಲಿ ಹಾಕ್ಬಿಟ್ಟಿದ್ದಾರೆ ಇವಾಗ ಸಿಟಿ ಮಾರ್ಕೆಟ್. ಅದೇ ಮೇನ್ ಮಾರ್ಕೆಟ್ ಅದೇ. ಕೇಳ್ತಾ ಇರ್ಬೋದು ಬೆಳಿಗ್ಗೆ ಎಲ್ಲಿಗೆ ಹೋಯ್ತೆ ಅಂತಲ್ವಾ. ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ, ಬನ್ನಿ ದೇವಸ್ಥಾನ ಅಲ್ಲೇ ತೋರಿಸ್ತೀನಿ. ಅದಕ್ಕೆ ಹೋಯ್ತಾರ ನಾನು ಅರ್ಜೆಂಟು. ನಿನ್ನೆ ಅಮಾವಾಸ್ಯೆ ಆಗಿರೋದಲ್ವಾ, ಬೆಳಗ್ಗೆ ನಾವು ಹೋಗ್ಲೇಬೇಕಲ್ವ ಅಮಾವಾಸ್ಯೆ ಆದಮೇಲೆ, ಇಲ್ಲಾಂದರೆ ನಮ್ಮನ್ನು ಅವರು ಬಿಡಲ್ಲ ಕೆಲವರು. ಅದಕ್ಕೆ ನಾವು ಹೋಯ್ತಾ ಇರೋದು. ಸಖತ್ ಸ್ಪೀಡಿಗೆ ಇದೆ ಗಾಡಿಗಳು. ನಿಮಗೆ ದೇವಸ್ಥಾನ ಹತ್ರ ಕೂಡ ತೋರಿಸ್ತೇನೆ. ಯಾರು ಗೊತ್ತು ಬಂಡೆಕಾಳಿ ಅಮ್ಮನ ದೇವಸ್ಥಾನ ಎಲ್ಲಿರೋದು ಅಂತ. ನೋಡಿ, ಅದು ಎಂಟ್ರೆನ್ಸ್ ಮೇನ್ ಗೇಟ್ ಇದು ಬಂಡೆಕಾಳಿ ಅಮ್ಮನ ದೇವಸ್ಥಾನ.
ನೋಡಿದ್ರೆ ಗೊತ್ತಾಗ್ಬಿಡ್ತದ. ಇದು ಎಂಟ್ರನ್ಸ್ ಮೇಯ್ನು ಬಂಡೆಕಾಳಿ ಅಮ್ಮ ದೇವಸ್ಥಾನ. ದೇವಸ್ಥಾನ ಮುಂದೂರು. ಬನ್ನಿ ಒಳಗಡೆ ತೋರಿಸ್ತೀನಿ. ಓ ಮೊನ್ನೆ ಅಮಾವಾಸ್ಯೆ ಆಗಿರೋದಕ್ಕೆ ಇದೆಲ್ಲ ಹಿಂಗೆ ಹಾಕಿರೋದು ನೋಡಿ, ಕಂಬಿಗಳೆಲ್ಲ ಹಾಕ್ಬಿಟ್ಟಿದೆ ನೋಡಿ. ಬಂಡೆ ಮಹಾಕಾಳಿ ದೇವಸ್ಥಾನ. ಈ ಕಂಬಿಗಳೆಲ್ಲ ಇತ್ತಿಲ್ಲ ಫಸ್ಟ್, ಇವಾಗ ಹಾಕ್ಬಿಟ್ಟಿದ್ದಾರೆ. ಇದೆಲ್ಲ ಇವಾಗ ಹಾಕಿರಿ. ಎಷ್ಟು ದೊಡ್ಡ ನಾಯಿಯನ್ನು ಬರ್ತಾ ಇದೆ. ಅದರ ಬಂಡೆ ಕಾಳಿ ಅಮ್ಮನ ದೇವಸ್ಥಾನ ಇವಾಗ ಬರೋದಂತ. ಅಮಾವಾಸ್ಯೆ ಆದಮೇಲೆ ಬರ್ಬೇಕು ಇಲ್ಲಿಗೆ. ಇದು ನೋಡಿ ದೇವಸ್ಥಾನ ಒಳಗಡೆ ಇರೋದು, ಇದು ತೋರಿಸ್ತೀನಿ ನಾನು. ಎಷ್ಟು ಜನ ಬೀಗ ಹಾಕಿದ್ದಾರೆ ನೋಡಿ. ಬೀಗ ಬಂದು ಎಷ್ಟು ಜನ ಹಾಕಿದ್ದಾರೆ ನೋಡಿ. ಇಲ್ಲೂ ಹಾಕಿದ್ದಾರೆ ನೋಡಿ. ಇದ್ರೊಳಗಡೆ ಇರೋದು ಕಾಳಿ, ಬಂಡೆ ಕಾಳಿ ಅಮ್ಮ ದೇವಸ್ಥಾನ. ಸುಮಾರು ಜನ ಬೀಗ ಹಾಕಿದ್ದಾರೆ ನೋಡಿ. ಈ ತಡೆ ಹೊಡೆಯೋದ್ರಿಂದ ಏನಾಗ್ಬಿಡುತ್ತೆ, ನಮ್ಮ ಸ್ವಲ್ಪ ಕಮ್ಮಿ ಆಗ್ಬಿಡುತ್ತದೆ. ಅದಕ್ಕೆ ನಾನು ಇಲ್ಲಿಗೆ ಬರೋದು. ನಮಗೆ ನೆನ್ನೆ ಹೋಗಿ ಎಲ್ಲರೂ ಮಾಡಿರ್ಬೋದು, ಅಮಾವಾಸ್ಯೆ ಬಂದರೂ ತುಂಬ ಒಳ್ಳೆಯದು. ನೆನ್ನೆ ಫುಲ್ಲು ರಶ್ ಆಗಿರುತ್ತೆ ಇಲ್ಲಿ. ಇವಾಗ ಬಂದ್ಬಿಟ್ಟು ಇದು ಅಮಾವಾಸ್ಯೆ ಆದಮೇಲೆ ಬಂದರೆ ನನ್ನಂತೂ ಸುಮ್ಮನೆ ಬಿಡೋಲ್ಲ. ಯಾಕೆಂದರೆ ನಾನು ಈ ಅಮ್ಮನ ಹತ್ರ ಬರೋದು ಮೇಯ್ನ್ ಕಾರಣ ಬಂದ್ಬಿಟ್ಟು ಏನಕ್ಕೆ ಅಂದರೆ, ನಂದು ಸ್ವಲ್ಪ ದುಡ್ಡು ಕಳ್ಕೊಂಬಿಟ್ಟಿದ್ದೀನಿ. ಆ ದುಡ್ಡು ನನಗೆ ಬರಬೇಕು. ಅದಕ್ಕೆ ನಾನು ತಿಂಗಳಿಗೆ ಒಂದು 2 ಸಲ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀನಿ. ನೋಡಿ ನನ್ನ ಹಳೆ ವೀಡಿಯೋ ನೀವು ಚೆಕ್ ಮಾಡಿ ನೋಡಿ, ನಿಮ್ಗೆ ಅದರಲ್ಲೇ ಗೊತ್ತಾಗ್ಬಿಡುತ್ತದೆ. ಹೋಗೋ ಬರ್ತಾರೆ ಅದು ದುಡ್ಡು ನಾನು ತಗೊಂಡವನು ಆರಾಮಾಗಿದ್ದಾರೆ. ನಾನಿನ್ನೂ ಎಲ್ಲ ದೇವಸ್ಥಾನಗಳಿಗೆ ಹತ್ತಾ ಇದ್ದೀನಿ. ಇವತ್ತಿಲ್ಲಾಂದ್ರೆ ನಾಳೆ ಸಿಗ್ಬೋದು ನನಗೆ. ನಾನು ಹೇಳ್ತಾ ಇರೋದು ಆದ್ರೂ ಯಾಕೆಂದರೆ ನಾವು ದುಡ್ಡು ಕೊಟ್ಟವರೆಲ್ಲ ಬಂದ್ಬಿಟ್ಟು ಕಾರು ಬೈಕ್ಗಳೆಲ್ಲ ಓಡಾಡ್ತವ್ರೆ. ನಾವಿನ್ನೂ ಬಾಡಿಗೆ ಗಾಡಿಯಲ್ಲಿ ಓಡಾಡ್ತಾಯಿದ್ವಿ. ಹಂಗಂದರೆ ನಮಗೆ ಎಷ್ಟು ಇರ್ಬೇಕು ಹೇಳಿ. ಮೋಸ ಮಾಡಿದವನಿಗೆ ಏನಾರು ಒಂದು ಶಿಕ್ಷೆ ಆಗಬೇಕಂದ್ರೆ ದೇವಸ್ಥಾನಕ್ಕೆ ಬರಬೇಕು. ಬಂದ್ಬಿಟ್ಟು ಹೇಳ್ಬೇಕು, ಅಮ್ಮನ ಹತ್ರ ಹೇಳ್ಬೇಕು, ಬೇರೆ ಯಾರ ಹತ್ರ ನಾವು ಹೇಳ್ಬಾರ್ದು.